ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಅತ್ತ ತರಿ ಇತ್ತ ಪುಲಿ ಅಂತಾರಲ್ಲ, ಸೇಮ್ ಕರಾವಳಿ ಮಲೆನಾಡಲ್ಲಿ ಅದೇ ರೀತಿ ಆಗ್ತಾ ಇದೆ. ಬೆಳಗಾವಿಯಲ್ಲಿ 125 ಮನೆಗಳು ಮಳೆಗೆ ಆಹುತಿಯಾಗಿದೆ. ಇತ್ತ ಹಾವೇರಿಯ ಮಾದಾಪುರದಲ್ಲಿ ಘೋರ ದುರಂತಕ್ಕೆ 3 ಬಲಿಯಾಗಿದ್ದಾರೆ. ಮೂಡಿಗೆರೆ, ಮೈಸೂರಲ್ಲಿ ಬಿದ್ದ ಮನೆಯಡಿ ಕೆಲವರು ಬಚಾವಾಗಿದ್ದಾರೆ. ಉತ್ತರ ಕನ್ನಡದಲ್ಲಿ ಗುಡ್ಡಗಳು ಭೂತದ ರೀತಿ ಭಾಸ ಆಗ್ತಾ ಇದೆ. ಕೊಡಗಿನ ಹೆದ್ದಾರಿಗಳು ಬಾಯಿ ಬಿರಿದು ಕೂತಿದೆ. ಹಾಸನದಲ್ಲಿ ಸೇತುವೆಗಳು ಮುಳುಗಿ ಸಂಪರ್ಕ ಕಡಿತ ಆಗಿದೆ. ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ನದಿಗಳು ಉಕ್ಕೇರಿವೆ. ಕಾಫಿ ನಾಡಲ್ಲಿ ಚಾಲಕನೊಬ್ಬ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ. ಮೈಸೂರಲ್ಲಿ ಪರಶುರಾಮನಿಗೆ ಕಪಿಲೆ ದಿಗ್ಬಂಧನ ಹಾಕಿದ್ದಾಳೆ. ಅಧಿಕಾರ ಸಿಕ್ಕ ಬಳಿಕ ಅದೇನ್ ಸೀಸನ್ ಅನ್ಕೊಂಡ್ರೋ ಏನು, ಗಳಿಸಿದ್ದೇನು ಶಾಶ್ವತನ? ಇವತ್ತು 12 ಅಧಿಕಾರಿಗಳ ಮೇಲೆ ಮೆಗಾ ರೇಡ್ ಆಗಿದೆ. ಒಬ್ಬೊಬ್ಬರದ್ದು ಕೋಟಿ ಕೋಟಿ ಖಜಾನೆ ಬಯಲಾಗಿದೆ. ಇವನ್ಯಾರೋ ಅಖ್ತರ್ ಅಲಿಯಂತೆ ಚಿನ್ನದ ಬ್ಯಾಗನ್ನೇ ಪಕ್ಕದ ಮನೆಗೆ ಎಸೆದಿದ್ದಾನೆ. ಬ್ರ್ಯಾಂಡ್ ಬೆಂಗಳೂರು ಕನಸು ಹೊತ್ತ ಡಿಕೆಶಿ ಆ ಕಾಮಗಾರಿಗೆ ಚಾಲನೆ ಕೊಡೋದಕ್ಕೆ ಹೋಗಿ ಚಿಂತೆಗೆ ಬಿದ್ದಿದ್ದಾರಂತೆ. ಆ ಚಿಂತೆಗೆ ಕಾರಣ ಕಳೆದು ಹೋದಂತ ಶೂ ಕಳ್ಳತನವಾದಂತ 4 ದಿನದಿಂದಲೂ ಕೂಡ ಡಿಕೆಶಿಗೆ ಟೆನ್ಷನ್. ಕದ್ದವರನ್ನ ಪತ್ತೆ ಹಚ್ಚಿ ಇಂಥ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರಂತೆ. ಇದು ಮನೇನೂ ಅಲ್ಲ, ಮಠನೂ ಅಲ್ಲ, ಇದು ಜೈಲು. ಕೊಲೆ ಮಾಡಿ ಆರೋಪ ಹೊತ್ತು ಇಲ್ಲಿಗೆ ಬಂದು ಅದು ಬೇಕು ಇದು ಬೇಕು ಅಂತಂದ್ರೆ ಆರ್ಡರ್ ಕೊಡೋದಕ್ಕೆ ಇದೇನು ಝೊಮ್ಯಾಟೋನ, ಸ್ವಿಗ್ಗಿನ? ಇನ್ನೊಂದು ವಾರ ಇದೇ ಜೈಲು ಊಟ ದರ್ಶನ್ಗೆ ಫಿಕ್ಸ್ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.